ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಬಿಗ್ ನ್ಯೂಸ್ ಅಥವಾ ಬ್ರೇಕಿಂಗ್ ನ್ಯೂಸ್ ಅಂತ ಕೂಡ ಹೇಳಬಹುದು. ಆಪ್ಷನ್ ಎಂಟ್ರಿಗೋಸ್ಕರ ಲಿಂಕ್ ಅನ್ನ ಕೆದವರು ಪ್ರೊವೈಡ್ ಮಾಡಿದ್ದಾರೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲ ಡೀಟೇಲ್ಸ್ ಅನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಂತರ ವಿಡಿಯೋ ಹೆಲ್ಪ್ ಆಗೇ ಆಗತ್ತೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ವಿಡಿಯೋದಲ್ಲಿ ಇರುವಂತಹ ಲೈಕ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಿಮ್ಮ ಅಟೆಂಡೆನ್ಸ್ ಅನ್ನ ಕೊಡಿ. ಓಕೆ, ಸರಿ, ಈಗ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ ಮೊದಲನೇದಾಗಿ ಇದು ಟ್ರಯಲ್ ಲಿಂಕ್ ಇದ್ರೆ ಇರಬಹುದು. ಓಕೆನಾ, ಒಂದು ಟ್ರಯಲ್ ಲಿಂಕ್ ಆಗಿರಬಹುದು, ಅಕಸ್ಮಾತ್ ಆಗಿ ಅಂದ್ರೆ ರಿಯಲ್ ಲಿಂಕೇ ಆಗಿದ್ರೆ, ಅಂದ್ರೆ ರಿಯಲ್ ಅಲಾಟ್ಮೆಂಟ್ಗೋಸ್ಕರನೇ ಇರುವಂತಹ ಲಿಂಕ್ ಆಗಿದ್ರೆ ಈಗಲೇ ಎಲ್ಲ ಕೋರ್ಸ್ಗಳಿಗೋಸ್ಕರ ಆಪ್ಷನ್ ಎಂಟ್ರಿ ಓಪನ್ ಆಗಿರಲ್ಲ. ಓಕೆನಾ, ಈಗ ಕೇದಾರ್ ಅಫಿಷಿಯಲ್ ವೆಬ್ಸೈಟ್ ಅನ್ನ ಚೆಕ್ ಮಾಡಿದ್ರೆ ಮತ್ತೊಂದು ಅಪ್ಡೇಟ್ ಕೂಡ ಆಗಿದೆ. ಏನಂತಂದ್ರೆ ಸೀಟ್ ಮ್ಯಾಟ್ರಿಕ್ಸ್, ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಏನಿದೆ ಅದನ್ನ ಕ್ಯಾಟಗರಿ ವೈಸ್ ಎಲ್ಲ ರಿಲೀಸ್ ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಎಂಜಿನಿಯರಿಂಗ್ ಹಾಗೆ ಅಗ್ರಿಕಲ್ಚರ್ ಎರಡೇ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸ್ ಅವೈಲೇಬಲ್ ಇದೆ ವೆಬ್ಸೈಟ್ ಅಲ್ಲಿ. ಸೊ ಈಗ ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ ಈ ಆಪ್ಷನ್ ಎಂಟ್ರಿ ಲಿಂಕ್ ಓಪನ್ ಆಗುತ್ತೆ, ಅದ್ ಬೇಕಿದ್ರೆ ಟ್ರಯಲ್ ಲಿಂಕ್ ಆಗಿರ್ಲಿ ಅಥವಾ ರಿಯಲ್ ಆಗಿ ಕೊಟ್ಟಿರುವಂತಹ ಲಿಂಕ್ ಆಗಿರ್ಲಿ. ಈಗ ಟ್ರಯಲ್ ಲಿಂಕ್ ಮತ್ತು ರಿಯಲ್ ಲಿಂಕ್ ನ ಡಿಫರೆನ್ಸ್ ಹೇಳ್ತೀನಿ. ಟ್ರಯಲ್ ಲಿಂಕ್ ಅಂತ ಹೇಳಿದ್ರೆ ಅದನ್ನ ಕ್ಲಿಕ್ ಮಾಡಿದ ನಂತರ ನೀವು ಲಾಗಿನ್ ಆಗ್ತೀರಾ, ಅಂದ್ರೆ ಫೇಸ್ ರೆಕಗ್ನಿಷನ್, ಅದ ನಂತರ OTP ನ ಎಂಟರ್ ಮಾಡೋದು, ಈ ಎಲ್ಲ ಪ್ರೊಸೀಜರ್ ನ ಫಾಲೋ ಮಾಡಿ ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ಆಪ್ಷನ್ ಎಂಟ್ರಿ ಆಗೋ ಮೊದಲು ಟ್ರಯಲ್ ಲಿಂಕ್ಗೆ ₹1 ಫೀಸ್ ಪೇ ಮಾಡೋದಿರುತ್ತೆ. ಅದು ನಿಮ್ಗೆ ಯಾಕೆ ಮಾಡಿರ್ತಾರೆ ಟ್ರಯಲ್ ಲಿಂಕ್ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು ಅಂತ ನಿಮ್ಗೆ ಐಡಿಯಾ ಬರಲಿ ಅಂತ ಕೊಟ್ಟಿರುವಂತಹ ಒಂದು ಆಪ್ಷನ್. ಸೊ ಇದು ಟ್ರಯಲ್ ಲಿಂಕ್ ಆಗಿದ್ರೆ ಈಗ ಮುಂದೆ ಅದೇ ಆಪ್ಷನ್ ಎಂಟ್ರಿಗೋಸ್ಕರ ಲಾಗಿನ್ ಆದ್ಮೇಲೆ ಫೀಸ್ ಪೇಮೆಂಟ್ ಮಾಡೋದು ಏನಿರುತ್ತೆ ಅದು ₹1 ಇರುತ್ತೆ. ₹1 ಫೀಸ್ ಪೇ ಮಾಡ್ತೀರಾ. ಅದರ ನಂತರ ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜ್ಗಳ ಆಪ್ಷನ್ ಕಾಣುತ್ತೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ವಾ, ಎಂಜಿನಿಯರಿಂಗ್ ಅಗ್ರಿಕಲ್ಚರ್ ಎರಡೇ ಸೀಟ್ ಮ್ಯಾಟ್ರಿಕ್ಸ್ ವೆಬ್ಸೈಟ್ ಅಲ್ಲಿ ಇದೆ. ಕೇದವರು ಕೂಡ ಆಪ್ಷನ್ ಎಂಟ್ರಲ್ಲಿ ಅದೆರಡೇ ಕೋರ್ಸ್ಗಳ ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ನೀವು ಅದನ್ನ ಸೆಲೆಕ್ಟ್ ಮಾಡೋದು ಹೇಗೆ ಇದನ್ನೆಲ್ಲ ತಿಳ್ಕೊಳ್ಬಹುದು. ಅಂದ್ರೆ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡೋದು ಹೇಗೆ, ಪ್ರಯಾರಿಟಿ ಲಿಸ್ಟ್ ರೆಡಿ ಮಾಡೋದು ಹೇಗೆ ಇದನ್ನ ತಿಳ್ಕೊಳ್ಬಹುದು. ಸೊ ಆ ಕಾಲೇಜ್ಗಳ ಲಿಸ್ಟ್ ಅನ್ನ ಯೂಸ್ ಮಾಡ್ಕೊಂಡು ನಂತರ ಈಗ ಆಪ್ಷನ್ ಎಂಟ್ರಿ ಹೇಗೆ ಮಾಡೋದು, ಅದಂತರ ಆಪ್ಷನ್ ಎಂಟ್ರಿ ಲಾಗಿನ್ ಹೇಗಾಗೋದು, ಇದ್ರ ಬಗ್ಗೆ ನಾನು ಡೀಟೇಲ್ ವಿಡಿಯೋನ ಆಲ್ರೆಡಿ ಮಾಡಿದೀನಿ. ನೋಡಿದ್ರೆ ಅನ್ಕೊಂಡಿದ್ದೀನಿ, ನೋಡಿರದೆ ಇದ್ರೆ ತಪ್ಪದೆ ಚೆಕ್ ಮಾಡಿದ್ರೆ ಹೆಲ್ಪ್ ಆಗೇ ಆಗುತ್ತೆ. ಸರಿ, ಈಗ ಟ್ರಯಲ್ ಲಿಂಕ್ ಬಗ್ಗೆ ಕ್ಲಿಯರ್ ಆಯ್ತು. ರಿಯಲ್ ಲಿಂಕ್ ಅಂತ ಹೇಳಿದ್ರೆ ಈಗ ಫಸ್ಟ್ ರೌಂಡ್ಗೆ ಸಂಬಂಧಿಸಿದಂತೆ ಮಾಕ್ ಅಲಾಟ್ಮೆಂಟ್ ಏನಾಗುತ್ತೆ, ಮಾಕ್ ಅಲಾಟ್ಮೆಂಟ್ಗಿಂತ ಮೊದಲು ಕೊಡುವಂತಹ ಲಿಂಕ್. ಓಕೆನಾ, ಸೊ ಅದರಲ್ಲೂ ಕೂಡ ಈಗ ಅಕಸ್ಮಾತ್ ಇದು ರಿಯಲ್ ಲಿಂಕೇ ಆಗಿದ್ರು ಕೂಡ, ಅಂದ್ರೆ ಫಸ್ಟ್ ರೌಂಡ್ಗೆ ಸಂಬಂಧ ರಿಯಲ್ ಲಿಂಕ್ ಆಗಿದ್ರು ಕೂಡ, ಟ್ರೈ ಲಿಂಕ್ ಅಲ್ಲ ರಿಯಲ್ ಆಗಿ ಕೊಟ್ಬಿಟ್ಟಿದ್ದಾರೆ. ಆ ಟೈಮಲ್ಲೂ ಕೂಡ ಈಗ ಸ್ಟಾರ್ಟಿಂಗ್ ಅಲ್ಲಿ ಎಂಜಿನಿಯರಿಂಗ್ ಹಾಗೆ ಅಗ್ರಿಕಲ್ಚರ್ ಇದೆರಡೇ ಕೋರ್ಸ್ಗಳ ಆಪ್ಷನ್ ಅಲ್ಲಿ ಕಾಣುತ್ತೆ. ಅದ ನಂತರ ನೀವೇನ್ ಮಾಡ್ಬೋದು, ಅದೇ ಹೇಳಿದ್ನಲ್ವಾ, ಲಾಗಿನ್ ಆಗ್ತೀರಾ ಅಂದ್ರೆ ಏನು, ಫೇಸ್ ರಿಕಗ್ನಿಷನ್, OTP, ಆಮೇಲೆ QR ಕೋಡ್ ಸ್ಕ್ಯಾನ್ ಮಾಡೋದು, ಇದನ್ನೆಲ್ಲ ಫಾಲೋ ಮಾಡಿಕೊಂಡು ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ರಿಯಲ್ ಲಿಂಕೇ ಆಗಿದ್ರೆ ಫೀಸ್ ಪೇಮೆಂಟ್ ಮಾಡೋದು ₹750 ಆಗಿರುತ್ತೆ. ಓಕೆನಾ, ₹750 ಆಗಿರುತ್ತೆ. ಅದ ನಂತರ ಲಾಗಿನ್ ಆಗ್ತೀರಾ. ಲಾಗಿನ್ ಆದ ನಂತರ ಸ್ಟಾರ್ಟಿಂಗ್ ಅಲ್ಲಿ ಎಂಜಿನಿಯರಿಂಗ್ ಅಗ್ರಿಕಲ್ಚರ್ ಎರಡೇ ಕೋರ್ಸ್ಗಳ ಆಪ್ಷನ್ ಕಾಣುತ್ತೆ. ಅದನ್ನ ನೀವು ಪ್ರಯಾರಿಟಿ ಪ್ರಕಾರ ಸೆಲೆಕ್ಟ್ ಮಾಡಿಕೊಂಡು ಆಪ್ಷನ್ ಎಂಟ್ರಿಯನ್ನ ಕಂಟಿನ್ಯೂ ಮಾಡಬಹುದು ಅಥವಾ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡಬಹುದು. ನಂತರ ಮುಂದೆ ಬೇರೆ ಬೇರೆ ಕೋರ್ಸ್ಗಳು ಬರ್ತಾ ಹೋಗುತ್ತಲ್ವಾ, ಅಂದ್ರೆ ಈಗ ಯಾವ್ದು ನರ್ಸಿಂಗ್ ಆಗಿರಬಹುದು. ಸೊ ಈ ರೀತಿ ಬೇರೆ ಬೇರೆ ಕೋರ್ಸ್ಗಳ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ಆ ಕೋರ್ಸ್ಗಳು ಕೂಡ ಅಲ್ಲಿ ಆಪ್ಷನ್ ಕಾಣುತ್ತೆ. ಅವುಗಳನ್ನು ಕೂಡ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆಡ್ ಮಾಡ್ಕೊತಾ ಹೋಗ್ಬೋದು. ಈ ರೀತಿ ಪ್ರೊಸೀಜರ್ ಇರುತ್ತೆ. ಸೊ ಇದುವರೆಗೆ ಅಫಿಷಿಯಲಿ ಇದೇ ರೀತಿ ಅಂತ ನೋಟಿಫಿಕೇಶನ್ ಬಂದಿಲ್ಲ. ಈಗೇನು ಹೇಳಿದ್ದೀನಿ ಸಿನಾರಿಯೋ, ಇದರಲ್ಲಿ ಯಾವ್ದಾದ್ರು ಒಂದು ಆಗಿರುತ್ತೆ. ಸೊ ನಿಮಗೆ ಐಡಿಯಾ ಇರಲಿ, ಲಿಂಕ್ ಕೊಟ್ಬಿಟ್ಟಿದ್ದಾರೆ, ಏನು ನೋಟಿಫಿಕೇಶನ್ ಬಂದಿಲ್ಲ ಅಂದ್ರೆ ಟೆನ್ಷನ್ ಆಗೋದು ಬೇಡ ಅಂತ ಹೇಳೋದು ಮಾಡಿರೋದು. ಮುಂದೂ ಕೂಡ ಇನ್ನೊಂದು ಅಪ್ಡೇಟ್ ಬರುತ್ತೆ, ಎಲ್ಲವನ್ನು ಕೂಡ ಆದಷ್ಟು ಬೇಗ ಹೇಳ್ತೀವಿ. ನಿಮಗೂ ಕೂಡ ಗೊತ್ತಲ್ಲ, ಅದಕ್ಕೋಸ್ಕರ ವಿಡಿಯೋ ಅಂತ ಪದೇ ಆಲ್ರೆಡಿ ಲೈಕ್ ಮಾಡಾಗಿದೆ, ಸಬ್ಸ್ಕ್ರೈಬ್ ಕೂಡ ಮಾಡಿ ನಮ್ಮ ಚಾನಲ್ನ. ಆಲ್ ದ ಬೆಸ್ಟ್. ನಮ್ಮ ವಾಟ್ಸಪ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಫಾಲೋ ಮಾಡೋದಕ್ಕೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.